ಮತ್ತೆ ನೋಡಿ, ಮುಖ್ಯಮಂತ್ರಿಗಳು ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ. ಇವತ್ತು ನಾನು ಕೂಡ ಅದೇ ಒತ್ತಾಯ ಮಾಡ್ತೀನಿ, ತನಿಖೆ ಆಗಬೇಕು. ಯಾರು ತಪ್ಪಿಸ್ತರು ಇರ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಯಾಕಂದರೆ ಜೀವ ಇಂಪಾರ್ಟೆಂಟು, ಜೀವ ವಾಪಸ್ ಬರೋದಿಲ್ಲ. ಇವತ್ತು ಇದರಿಂದ ಲ್ಯಾಪ್ಸಸ್ ಯಾರಿಂದ ಆಗಿದಾವೋ ಏನೇ ಆಗಿರಲಿ, ಅವ್ರು ಎಷ್ಟೇ ದೊಡ್ಡವರಿರಲಿ ಏನೇ ಇರಲಿ, ಏನು ಅವ್ರ ಮೇಲೆ ಕ್ರಮ ಆಗಬೇಕು. ಸರ್ಕಾರ ಈ ಸಾವಿನ ಹೊಣೆಯನ್ನು ಹೊತ್ಕೋಬೇಕು. ನೋಡಿ, ನೈತಿಕವಾಗಿ ಇವತ್ತಿನ ದಿವಸ ನಾವು ಇದು ಆಗಿದೆ, ಇದು ಯಾರಿಗೂ ಕೂಡ ಊಹಿಸಲಾರ್ದಂಥ ಕೆಲಸ. ಇದರ ಅರ್ಥ ನಾವು ಯಾರೂ ಕೂಡ ಇದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಅದನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ, ಎನ್ಕ್ವೈರಿಯನ್ನು ಮಾಡಬೇಕಾಗ್ತದೆ. ತಪ್ಪಿಸ್ತರು ಯಾರಿದ್ದಾರೆ ಆ ತಪ್ಪಿಸ್ತರ ಮೇಲೆ ಅದೇ ನೈತಿಕ ಜವಾಬ್ದಾರಿ. ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಇದ್ರಾಗ ಎರಡು ಮಾತಿಲ್ಲ. KSA ಅಧಿಕಾರಿಗಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋದು. ಒಟ್ಟೆವರು ಯಾರ್ಯಾರು ಇರಲಿ, ಎಷ್ಟೇ ದೊಡ್ಡವರಿಲ್ಲ ಅಂತ ಹೇಳಿದ್ರು ನಾನು, ಎಷ್ಟೇ ದೊಡ್ಡವರಿರಲಿ ಯಾರೇ ಇರಲಿ, ನಿರ್ದಾಕ್ಷಿಣ್ಯವಾಗಿ ಒಂದು ದಿವಸ ತನಿಖೆ ಆಗಬೇಕು. ತಪ್ಪಿಸ್ತರಿಗೆ ನಾವು ಶಿಕ್ಷೆ ಮಾಡಬೇಕು. ಅಲ್ಲ, BJP ಇದರಲ್ಲಿ ಸರ್ ಒಂದಷ್ಟು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದೆ. ನೋಡಿ, ಇದು ರಾಜಕೀಯ ಬೇಳೆ ಬೇಯಿಸ್ಕೊಂಥ ಸಂದರ್ಭ ಅಲ್ಲ. ಪಾಪ ಜೀವಗಳು ಹೋಗಿದ್ದಾವೆ. ಇದು ರಾಜಕೀಯ ಮಾಡುವಂಥ ಸಮಯನೂ ಕೂಡ ಅಲ್ಲ. ಇವತ್ತು ಯಾರು ಇನ್ನೂ ಹಾಸ್ಪಿಟಲ್ನಿದ್ದಾರೆ ಅವ್ರಿಗೆ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಆಗಬೇಕು. ಅವ್ರಿಗೆ ಉನ್ನತ ಟ್ರೀಟ್ಮೆಂಟ್ ಬೇಕಾಗಿರೋ ಕಾರ್ಪೊರೇಟ್ ಆಗಲಿ ಪ್ರೈವೇಟ್ ಆಗಲಿ ಅಲ್ಲಿ ಕಳಿಸಿ ಇವತ್ತೊಂದು ಟ್ರೀಟ್ಮೆಂಟ್ ಆಗುವಂಥದ್ದು ಆಗಬೇಕು. ಅವ್ರ ಜೀವ ಉಳಿಸ್ಬೇಕು. ಅವರು ವಾಪಸ್ಸು ಇವತ್ತೊಂದು ದಿವಸ ಇದು ಆಗುವಂಥ ಆರೋಗ್ಯವಂತ ಆಗಬೇಕು. ಮತ್ತು ಎರಡನೇದಾಗಿ ಇವತ್ತೊಂದು ದಿವಸ ಯಾರು ಇದರಲ್ಲಿ ಲ್ಯಾಪ್ಸಸ್ ಯಾರೇ ಮಾಡಲಿದ್ದು, ಅದು ಯಾವ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, KSA ಇದೆ, ಮತ್ತೊಂದಿದೆ, ಯಾರಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡಬೇಕು. ಪರಿಹಾರ ಏನಾದ್ರು ಹೆಚ್ಚು ಮಾಡ್ತೀರಾ ಅಂತ ಸರ್? ಕ್ಯಾಬಿನೆಟ್ ಇದೆ, ಏನಾದ್ರು ತರ್ತಿದೆ? ಪರಿಹಾರ ವಿಚಾರಗಳು ದೊಡ್ಡದಲ್ಲ. ಇವತ್ತು ಜೀವ ವಾಪಸ್ ಬರೋದಲ್ಲ. ಪರಿಹಾರ ಕೊಡ್ತೀವಿ, ಆಯಿತು ಪರಿಹಾರ ಕೊಡೋದಂತೆ ಕ್ಯಾಬಿನೆಟ್ ಇದೆ, ಮಾತಾಡ್ತೀವಿ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ.